ಸಿಕ್ಸ್ತ್ ಕ್ವಶನ್. ಓಕೆ, ಇವನು ಏನು ಹೇಳ್ತಾ ಇದ್ದಾನೆ ಅಂದ್ರೆ ಇಲ್ಲಿ ಇಷ್ಟು ದೊಡ್ಡ ಕ್ವಶನ್ ಇದೆ, ಅವ್ನು ಏನು ಹೇಳ್ತಾ ಇದ್ದಾನೆ ಅಂತ ಅರ್ಥ ಮಾಡಿಸ್ತೀನಿ. ಓಕೆ, ಈ P/Q ಇದು ಟರ್ಮಿನೇಟಿಂಗ್ ಇರಬೇಕಂದ್ರೆ, ಓಕೆ, ಟರ್ಮಿನೇಟಿಂಗ್ ಅಂದ್ರೆ ಏನು, ನಥಿಂಗ್ ಬಟ್ ಏನು, ರಿಮೈಂಡರ್ 0 ಬರ್ಬೇಕಂತಂದ್ರೆ ಓಕೆ ಕ್ಯೂ ವ್ಯಾಲ್ಯೂ ಯಾವ ಥರ ಇರಬೇಕಂತ ಕೇಳ್ತೀನಿ. ಓಕೆ, ಅವ್ನ ಕ್ವಶನ್ ಇದಿಷ್ಟು ಕ್ವಶನ್ ಇದೇ ಇರೋದು. P/Q ಟರ್ಮಿನೇಟಿಂಗ್ ಆಗ್ಬೇಕಂದ್ರೆ ನಥಿಂಗ್ ಬಟ್ ಅಂದ್ರೆ ಏನು, ರಿಮೈಂಡರ್ 0 ಬರ್ಬೇಕಂದ್ರೆ ಕ್ಯೂ ಯಾವ ವ್ಯಾಲ್ಯೂ ಇದ್ರೆ ಆಗುತ್ತೆ ಅಂತ ಕೇಳ್ತಾ ಇದ್ದಾನೆ. ಓಕೆ, ಈಗ ನಿಮಗೆ ಕ್ಯೂ ವ್ಯಾಲ್ಯೂ ಬಂದ್ಬಿಟ್ಟು ಹೆಂಗಿರ್ಬೇಕಂತಂದ್ರೆ, ಎಕ್ಸಾಂಪಲ್ ನಾನು ಕೊಡ್ತೀನಿ. ಈಗ ಐದರ್ 2 ಇರಬೇಕು, ಡಿನಾಮಿನೇಟರ್ 2 ಇರಬೇಕು, ಕ್ಯೂ 2 ಇರಬೇಕು, ಆರ್ 2 ಪವರ್ ಇರಬೇಕು. ಓಕೆ, ಇಲ್ಲ 5 ಇರಬೇಕು ಆರ್ 5 ಪವರ್ ಇರಬೇಕು, ಇಲ್ಲ ಕಾಂಬಿನೇಷನ್ ಆಫ್ ಬೋತ್ 2 and 5 ಇರಬೇಕು. ಹೆಂಗಿದು ಅಂತ ನೋಡ್ರಿ. ಈಗ ಎಕ್ಸಾಂಪಲ್ ನೋಡ್ರಿ, ನೀವು 1/2 ಇದನ್ನೇ ಇರ್ಬೋದು, 1/8. 8ನ ನಾನು ಏನು ಬರಿಬೋದು, 2 ಪವರ್ ಬರಿಬೋದಾ? ಅದೇ ರೀತಿ 16 ಇದ್ರೆ 2 ಪವರ್ 4 ಅಂತ ಬರ್ತೀನಿ. 2 ಆರ್ 2 ಪವರ್ ಎನಿಥಿಂಗ್ ಇದ್ರೂ ರಿಮೈಂಡರ್ 0 ಬರುತ್ತೆ, ಒಂದು ಕಂಡೀಷನ್. ಇಲ್ಲ ಏನಿರಬೇಕು, ಬರೇ 5 ಪವರ್ ಇರಬೇಕು. 1/5 ಇದ್ರೂ ನಡೀತೈತೆ, ಇಲ್ಲ 1/25. ಈಗ ನೋಡಿ, ಇಲ್ಲಿ 25 ಏನಂತ ಬರಿಬೋದು, 5 ಸ್ಕ್ವೇರ್ ಅಂತ ಬರಿಬೋದು. ಇಲ್ಲ 1/25 ಅಂದ್ರೆ ಏನು, 5 ಕ್ಯೂಬ್ ಅಂತ ಬರಿಬೋದು. 5 ಆರ್ ಇಟ್ಸ್ ಪವರ್, ಡಿನಾಮಿನೇಟರ್ ಬಂದು 5 ಆರ್ ಇಟ್ಸ್ ಪವರ್, ಇದನ್ನೇನು ಬರಿಬೋದು, 5 ಸ್ಕ್ವೇರ್. ಇದನ್ನೇನು ಬರಿಬೋದು, 5 ಕ್ಯೂಬ್ ಅಂತ ಬರೀಬೋದು. 5 ಪವರ್ ಇದ್ರೆ ಕೂಡ ಇದು ಏನು, ಟರ್ಮಿನೇಟಿಂಗ್ ರಿಮೈಂಡರ್ 0 ಬಂದೇ ಬರುತ್ತೆ. ಇಲ್ಲ ಕಾಂಬಿನೇಷನ್ ಆಫ್ ಬೋತ್. ಈಗ ನೋಡಿ 1/10 ತಗೊಂಡ್ರೆ ಈ 10 ಹೆಂಗ್ ಬರಿಬೋದು ನಾನು, 2 into 5 ಈ ಥರ ಇದ್ರೂ ಕೂಡ ರಿಮೈಂಡರ್ 0 ಬರುತ್ತೆ. 2 ಮತ್ತು 5 ಮಾತ್ರ ಇರಬೇಕು. 2 5 10, ಹೌದಾ? ಸೊ ಈಗ 20 ಇತ್ತು ಅಂದ್ಕೊಂಡ್ರಿ, ಈಗ 20 ಕೂಡ ಹೆಂಗೆ ಬರ್ತೀವಿ ನಾವು, 1/2 into 2 into 5. ಇಲ್ಲೇನಿದೆ, ಬರೀ 2 to 5 ಇದೆ. ಓಕೆ, ಆ ಥರ ಇದ್ರೂ ಕೂಡ ರಿಮೈಂಡರ್ 0 ಬರುತ್ತೆ. ಸೊ ಟರ್ಮಿನೇಟಿಂಗ್ ಇರಬೇಕಂದ್ರೆ ಡಿನಾಮಿನೇಟರ್ ಅಂದ್ರೆ ಕ್ಯೂ ಯಾವ ಥರ ಇರಬೇಕು, 2 ಇರಬೇಕು, ಇಲ್ಲ ಆರ್ ಇಟ್ಸ್ ಪವರ್ 2 ಪವರ್ ಇರಬೇಕು. 5 ಇರಬೇಕು, ಇಲ್ಲ 5 ಪವರ್ ಇರಬೇಕು. ಇಲ್ಲ ಅಂತಂದ್ರೆ ಕಾಂಬಿನೇಷನ್ ಆಫ್ ಬೋತ್ 2 and 5 ಇರಬೇಕು. ಸೊ ನಾನೇನು ಬರಿತೀನಿ ಈಗ, ಅದನ್ನೇ ಕರೆಕ್ಟಾಗಿ ಬರೆದ್ರೆ, ಸೊ ಏನು ಬರಿತೀನಿ, ಟು ಬಿ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಕ್ಯೂ ಅಂದ್ರೆ ನಥಿಂಗ್ ಬಟ್ ಡಿನಾಮಿನೇಟರ್. ಕ್ಯೂ ಮಸ್ಟ್ ಬಿ ಯಾವ ಥರ ಇರಬೇಕು, ಕ್ಯೂ ಮಸ್ಟ್ ಬಿ ಐದರ್ 2 or its power. ಓಕೆ, 2 or its ಪವರ್ ಅಂತ ಬರಿಬೋದು. ಇಲ್ಲ ಅಂತಂದರೆ ಆರ್ ಇಟ್ಸ್, ಈಗ ನಿಮಗೆ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಂತಂದರೆ 2 ಆರ್ ಪವರ್ ಆಫ್ 2 ಅಂತ ಬರೀರಿ. ಓಕೆ, ಪವರ್ ಆಫ್ 2 ಅಂತ ಬರೀರಿ. ಇಲ್ಲಾಂದರೆ 5 ಆರ್ ಇಟ್ಸ್ ಪವರ್ ಅಂತ ಬರೀರಿ, ಏನು ಪ್ರಾಬ್ಲಮ್ ಆಗಲ್ಲ. 2 ಆರ್ ಇಟ್ಸ್ ಇದ್ರ ಬದಲು 2 ಆರ್ ಇಟ್ಸ್ ಪವರ್ ಅಂತ ಬರೀರಿ, 5 ಆರ್ ಇಟ್ಸ್ ಪವರ್ ಅಂತ ಬರ್ರಿ, ಆರ್ ಕಾಂಬಿನೇಷನ್ ಆಫ್ ಬೋತ್ ಅಂತ ಬರೀರಿ. ಓಕೆನಾ, ನಿಮ್ಗೆ ಅರ್ಥ ಆಯ್ತಲ್ಲ? ಡಿನಾಮಿನೇಟರ್ ಹೆಂಗಿರಬೇಕು, 1/2 ಬರೀ 2 ಆದ್ರೆ ಇರಬೇಕು, ಇಲ್ಲ 2 ಪವರ್ ಅನ್ನ ಇರಬೇಕು. ಬರೀ 5 ಇರಬೇಕು ಆರ್ 5 ಪವರ್ ಅನ್ನ ಇರಬೇಕು. ಇಲ್ಲ ಕಾಂಬಿನೇಷನ್ ಆಫ್ ಬೋತ್ 2 and 5, ಬರೀ 2 5 ಒಂದೇ ಇರಬೇಕು. ಸೊ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಡಿನಾಮಿನೇಟರು 2 ಇರಬೇಕು, ಇಲ್ಲ 2 ಪವರ್ ಇರಬೇಕು. ಇಲ್ಲಾಂದ್ರೆ 5 ಆರ್ ಇಟ್ಸ್ ಪವರು. ಇಲ್ಲ ಲಾಸ್ಟಿಗೆ ಏನು, ಒಂದು ಇದು ಕಂಡೀಷನ್ 2 ಆರ್ ಇಟ್ಸ್ ಪವರು, ಸೆಕೆಂಡ್ ಏನು 5 ಆರ್ ಇಟ್ಸ್ ಪವರು, ಥರ್ಡ್ ಬಂದ್ಬಿಟ್ಟು ಕಾಂಬಿನೇಷನ್ ಆಫ್ 2 and 5. ಓಕೆ, ಸೊ ಇದು ಬಂದ್ಬಿಟ್ಟು ಆನ್ಸರ್ ಇದ್ರದ್ದು. ಓಕೆ.